ಹರೇ ಕೃಷ್ಣ. ಇದು ಒಂದು ವಿಜಯದಾಸರು ಮಾಡಿದ ಚಿಕ್ಕ ಉಗಾಭೋಗ. ಒಬ್ಬ ಸತಿಪತಿಗಾಗಿ ಮುನಿಯ ಶಾಪವ ಧರಿಸಿ ಅಂತ ಆರಂಭಿಸ್ತಾರೆ. ಸಣ್ಣ ಉಗಾಭೋಗ. ಇದರಲ್ಲಿ ತಮ್ಮ ಶಿಷ್ಯರಾದ ಮೋಹನದಾಸರು ಅವರಿಗೆ ಆಯುಷ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಗೊತ್ತು ಇವರಿಗೆ. ಅದರಿಂದ ಇವರು ಬಂದು ಮದುವೆ ಆಗಿರ್ತವೆ ಮೋಹನದಾಸರಿಗೆ. ಇವರು ರಾಮೇಶ್ವರ ಯಾತ್ರಕ್ಕೆ ಹೋಗ್ತಾರೆ. ಯಾತ್ರೆಗೆ ಹೋಗಲಕ್ಕೆ ಮುಂಚೆ ಅವರು ಮೋಹನದಾಸರ ಹೆಂಡತಿನ ಕರೆದು, ನಿನ್ನ ಗಂಡನಿಗೆ ಆಯುಸ್ಸು ಮುಗಿಯುತ್ತೆ, ಈಗ ಅವರು ಕಾಲ ಆಗ್ತಾರೆ ಅವರು. ಅದರಿಂದ ಅವನು ಆಗ ವೇಳೆ ನೀನು 3 ದಿವಸ ಆ ಶವನ ಸಂಸ್ಕಾರ ಮಾಡಬಾರ್ದು, ಯಾರ ಕೈಲೂ ಕೊಡಬೇಡ, ನೋಡ್ಕೊಬೇಕು, ಇದು ನಾನು ಹೇಳಿದ್ದೆ, ಯಾರಿಗೆ ಹೊರಗೆ ಹೇಳಬಾರ್ದು ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾರೆ. ಹಾಗೆ ಹೋಗಿರೋ ಕಾಲಕ್ಕೆ ಅವರು ಹೇಳಿದ ಅದೇ ವೇಳೆಯಲ್ಲಿ ಈ ಮೋಹನದಾಸರು ತೀರ್ಕೊಂಡ್ರು. ಆವಾಗ ಏನಾಯಿತು, ಎಲ್ಲರೂ ಬಂದು ನೋಡ್ತಾರೆ, ಇಲ್ಲ ಅವ್ರಿಗೆ ಮೈ ಸರಿ ಇಲ್ಲ, ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿಯೇ 1 ದಿವಸ 2 ದಿವಸ 3 ದಿವಸ ಹೀಗೆ 3 ದಿವಸ ಕಾಲನ್ನು ನೋಡ್ಬಿಟ್ಲು ಮೋಹನದಾಸರ ಹೆಂಡತಿ. ಆ 3 ದಿವಸ ಮುಗಿಯೋಣ ಇಬ್ಬರು ಬರ್ತಾರೆ, ವಿಜಯದಾಸರು ಯಾತ್ರೆ ಮುಗಿಸ್ಕೊಂಡು ಬರ್ತಾರೆ. ಮುಗಿಸ್ಕೊಂಡು ಬಂದು ದೇವ್ರನ್ನ ಸ್ಮರಣೆ ಮಾಡ್ತಾರೆ. ಅವರು ಮೋಹನದಾಸರು ನಿದ್ದೆ ಮಾಡಿ ಎದ್ದು ಕೂತ್ಕೊಂಡಾಗ ಎದ್ದುಬಿಟ್ರು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಆಗ ಇವರು ದೇವ್ರನ್ನ ಬೇಡಿಕೊಂಡು ಒಂದು ಇದು ಮಾಡಿದ್ದಾರೆ ಉಗಾಭೋಗ. ಈ ಒಬ್ಬ ಸತಿ ಪತಿಗಾಗಿ ಮುನಿಯ ಶಾಪವ ಧರಿಸಿ ಅಂಥೇಳಿ. ಅಲ್ಲಿ ಒಬ್ಬ ಸತಿ ಪತಿಗಾಗಿ ಮುನಿಯ ಶಾಪವ ಧರಿಸಿ ಎಂಬುದು ಇಲ್ಲಿ ನಳಾಯಿನಿ ಕಥನೆ ಹೇಳ್ತಾರೆ. ನಳಾಯಿನಿ ಎಂಬುದು ಸಾಕ್ಷಾತ್ ದ್ರೌಪದಿ ದೇವಿ ಅಂತ ಅಂತಾರೆ. ಇಂದ್ರಸೇನ ಅಂತ ಹೆಸರು, ಭಾರತೀ ದೇವಿಯೇ ನಳಾಯಿನಿ. ಅವಳಿಗೆ ಒಂದು ಮುಗ್ಧ ಋಷಿಗಳನ್ನ ಮದುವೆ ಆಗಿರುತ್ತೆ. ಮುಗ್ಧ ಋಷಿಗಳಿಗೆ ಒಂದು ಶಾಪ ಇರುತ್ತೆ. ಬ್ರಹ್ಮದೇವರಿಗೆ ಸಭೆ ಒಳಗೆ ಒಂದು ನಡೆದ ಕಥೆ ಒಳಗೆ ಒಂದು ಶಾಪ ಕೊಟ್ಟಿರ್ತಾರೆ ಬ್ರಹ್ಮದೇವರು, ಉತ್ತಮ ಸ್ತ್ರೀಯರ ಸಂಘ ಆಗಲಿ ಅಂತ ಹೇಳಿ. ಅದರಿಂದ ನಳಾಯಿನಿಯನ್ನು ಮುಗ್ಧ ಋಷಿಗಳು ಮದುವೆ ಆಗಿರುತ್ತೆ. ಆವಾಗ ಈ ನಳಾಯಿನಿಯ ಪತಿವ್ರತನ ಶೋಧನೆ ಮಾಡಬೇಕು ಅಂತ ಈ ಮುಗ್ಧ ಋಷಿಗಳು ಭಾಳ ಅದೆಲ್ಲ ಕೊಡ್ತಾರೆ, ಅವರಿಗೆ ಕಾಟ ಕಾಡಿಸ್ತಾರೆ. ಅದರಲ್ಲಿ ಒಂದು ಘಟನೆ ಸ್ವಲ್ಪ ಅವರಿಗೆ ಕುಷ್ಠರೋಗ ಬಂದಂಗೆ ಮಾಡಿರ್ತಾರೆ. ಈಗ ನಾನು ಸೂಳೆ ಮನೆಗೆ ಹೋಗಬೇಕು, ನಾನು ಕರ್ಕೊಂಡು ಹೋಗಬೇಕು ನೀನು ಅಂತಂತಾರೆ. ಆಯಿತು ಅಂತ ಹೇಳಿ ಏನು ಮಾಡ್ತಾಳೆ, ಒಂದು ಹೆಡಿ ಒಳಗೆ ಆ ಬುಟ್ಟಿ ಒಳಗೆ ಆ ಮುಗ್ಧ ಋಷಿಗಳನ್ನ ಎತ್ಕೊಂಡು ಇವಳು ಹೋಗ್ತಾಳೆ. ಕಾಡಿನ ದಾರಿಯ ಹೋಗಿ ಸೂಳೆ ಮನೆಗೆ ಹೋಗ್ತಾಳೆ. ಹೋಗಿ ಎಲ್ಲ ಮಾಡಿಕೊಂಡು ವಾಪಸ್ ಬರೋ ಕಾಲಕ್ಕೆ ಸ್ವಲ್ಪ ಫಾಸ್ಟಾಗಿ ಬರ್ತಾ ಇರ್ತಾಳೆ. ಆವಾಗ ಒಂದು ಗಿಡದಲ್ಲಿ ಆನಿಮಾಂಡ ಋಷಿಗಳು ಅಂತ ಅವ್ರನ್ನ ಒಂದು ಶೂಲ ಹಾಕಿ ಏರಿಸಿ ಮರದ ಅಡಿಲಿರ್ತಾರೆ ಅವರು. ಬರೋ ವೇಗದಲ್ಲಿ ಏನಾಯಿತು ಅಂದರೆ ಆ ಮುದ್ಗಲ್ ಋಷಿಗಳ ಕಾಲು ಆನಿಮಾಂಡ ಋಷಿಗಳ ಮೇಲೆ ತಾಕತ್ತೆ. ಅವರು ಮೊದಲೇ ಶೂಲದಲ್ಲಿ ಏರಿಸಿ ಮೈ ಒಳಗೆ ವೇದನೆ ಅವರಿಗೆ. ಅದರಲ್ಲಿ ಇವರು ಕಾಲು ತಾಕಾಣ ಜಾಸ್ತಿ ವೇದನೆ ಆಯಿತು. ಅವ್ರು ಏನು ಮಾಡಿಬಿಟ್ರು, ಶಾಪ ಕೊಟ್ಟುಬಿಟ್ರು. ನಾಳೆ ಬೆಳಿಗ್ಗೆ ಆಗ ಅಷ್ಟರಾಗ ಇವಳು ತಾನೇ ಬೇಗ ಓಡಿ ಬರ್ತಾಳೆ ನಳಾಯಿನಿ. ಅಂತ ನೀನು ವಿಧವೆ ಆಗತ್ತಿ, ಸೂರ್ಯನ ಉದಯ ಕಾಲದಲ್ಲಿ ನೀನು ವಿಧವೆ ಆಗತ್ತಿ, ಹಾಗೆಂತ ಶಾಪ ಕೊಟ್ಟು ಬಿಡ್ತಾರೆ. ಇವಳು ಏನು ಮಾಡ್ತಾಳೆ, ಸೂರ್ಯ ಉದಯನೇ ಆಗಬಾರ್ದು, ಹಾಗೆ ಇವಳು ಮಧು ಶಾಪ ಕೊಟ್ಟು ಬಿಡ್ತಾಳೆ. ಹೀಗೆ 4-5 ದಿವಸ 1 ವಾರ ಎಲ್ಲ ಹೋಗಿದೆ. ಆಮೇಲೆ ಎಲ್ಲರೂ ಏನಪ್ಪ ಹಿಂಗಾಗಿದ್ದು ಅಂತ ಬಂದು ಮತ್ತು ಇದು ನಡೆದ ಕಾರಣನ ಕಂಡುಹಿಡ್ಕೊಂಡು ಈ ಋಷಿಗಳು ಆನಿಮಾಂಡ ಋಷಿಗಳಲ್ಲಿ ಬಂದು ಕೇಳಿದ ಕಾಲಕ್ಕೆ ಈ ಶಾಪನ ತೆಗೆದರೆ, ನಂಗೆ ವಿಧವೆ ಬರ್ತಾ ಎಂಬ ಶಾಪನ ತೆಗೆದರೆ ನಾನು ಈ ಸೂರ್ಯನ ಮತ್ತು ಬರಲಿ ಅಂತ ನಾನು ವಾಪಸ್ ತಗೊತಾನೆ ಆ ಶಾಪನ ಅಂತ ಹೇಳ್ತಾಳೆ. ಅಬ್ಜ ಬಾಂಧವನ ನಿಲ್ಲಿಸಿದಳು. ಅಬ್ಜ ಅಂದರೆ ತಾಮರೆ ಬಾಂಧವನಾದ ಸೂರ್ಯ ನಿಲ್ಲಿಸಿದಳು ನೋಡ ಅಂತಾರೆ. ಆ ನಳಾಯಿನಿ ಪತಿವ್ರತೆ, ಅದಕ್ಕೋಸ್ಕರ ಕಟ್ಟುಂಡು ಸೂರ್ಯ ಬರಲಿಲ್ಲ ಅವಳಿಟ್ಟ ಶಾಪಕ್ಕೆ. ಅದರಿಂದ ಪತಿವ್ರತ ಶಿರೋನ್ಮಳಿಗೆ ಏನು ಕೊಟ್ಟರು ಅದು ಏನು ಹೇಳಿದರೂ ಅದು ನಡೀತೆ. ಹಾಗೆಂಬುದಕ್ಕೆ ನಳಾಯಿನಿ. ಆಮೇಲೆ ಮತ್ತೊಂದು, ಒಬ್ಬ ಸತಿ ಪತಿಗಾಗಿ ಧರ್ಮನ ಸಭೆ ಸಾರಿ ನಿಬ್ಬರದಿ ಪ್ರಾಣವನ್ನು ಪಡೆದಲು ನೋಡ ಅಂತಾರೆ. ಇದು ಸಾವಿತ್ರಿ ಕಥೆ. ಸತ್ಯವಾನ್ ಸಾವಿತ್ರಿ ಅಂತ ಅಂತಾರಲ್ಲ, ಅವಳು ಗಂಡ ಗಿಡ ವೆಟ್ಟಿ ಅಡವಿ ಒಳಗೆ ಅದನ್ನು ಜೀವನ ಮಾಡಿಕೊಂಡು ಉಂಡು ಮಾಡ್ತಾರೆ. ಕಾಲಕ್ಕೆ ಸತ್ತು ಹೋಗ್ತಾರೆ. ಆಗ ಯಮ ಬಂದದ್ದನ್ನು ನೋಡಿಬಿಡ್ತಾಳೆ ಸಾವಿತ್ರಿ, ಪಾಶ ಹಾಕಿ ಎಳಿಯೋದನ್ನು. ಇವಳು ಏನು ಯಮಧರ್ಮ ಬಂದಿದ್ದಲ್ಲ ನೋಡಿಕೊಂಡು ಏನು ಮಾಡ್ತಾಳೆ, ತನ್ನ ಗಂಡನ ಬಿಡೋದಿಲ್ಲ ಇವಳು. ನಾನು ಬಿಡಲ್ಲಾರ ನನ್ನ ಗಂಡ, ಇಲ್ಲೆಲ್ಲ ವೃತ್ತಿ ಬಂದಾಯಿತು, ಬಿಡಬೇಡ ಅಂದರೆ ಎಲ್ಲ ಸಾಧ್ಯ ಇಲ್ಲ, ಇಲ್ಲೆಲ್ಲ ನನ್ನ ಗಂಡನ ಕರ್ಕೊಂಡು ಹೋಗಬಾರ್ದು ಅಂತಾಳೆ. ಹಾಗೆ ಹೋಗ್ತಾರೆ. ನೇರ ಹೋಗಿ ಯಮಧರ್ಮರಾಜನ ಸಭೆ ಹಿಂದೆ ಹೋಗಿ ಅವಳ ಗಂಡನ ತೊಗೊಂಡು ಬಂದುಬಿಡ್ತಾಳೆ. ಆಯುಷ್ನ ಕೇಳಿಕೊಂಡು ಅವ್ರು ಹೇಳಿದ್ದೆಲ್ಲ ಕೇಳಿ ಏನೇನು ಹೇಳ್ತಾರೋ ಕೇಳಿ ಆಯುಷ್ನ ತಗೊಂಡು ಬಂದು ಗಂಡನಿಗೆ ಸೇರಿಸಿ ಗಂಡನ ಬದುಕಿಸ್ಬಿಡ್ತಾಳೆ. ಇದು ಸಾವಿತ್ರಿ ಕಥೆ. ಮತ್ತು ಒಬ್ಬ ಸತಿ ಇನ್ನೊಂದು ಕತೆ ಹೇಳ್ತಾರೆ ಇದರೊಳಗೆ. ಒಬ್ಬ ಸತಿ ಪತಿಗಾಗಿ ಚಿತ್ರಗುಪ್ತರು ಆಡಿದ
ಶಬ್ದ ಲಾಲಿಸಿ 5 ತನೆ ಪಡೆದರು ಅಂತಂತಾರೆ. ಇದು ಒಂದು ಪುರಾಣ ಕಥೆಯೊಳಗೆ ಹೇಳ್ತಾರೆ ಇದನ್ನು. ಒಬ್ಬರು ಮನೆಗೆ ಕಪಿಲ ಗೋವುಲ ಸಾಕ್ತಾ ಇರ್ತಾರೆ. ಆ ಮನೆ ಆ ಸ್ತ್ರೀ ಭಾಳ ಉತ್ತಮವಾದ ಪತಿವ್ರತ ಶಿರೋಮಣಿಯವಳು. ಆಗ ಏನಾಯಿತು, ಅವ್ರ ಮನೆಗೆ ಮೇಲೆ ಆಕಾಶದಲ್ಲಿ ಚಿತ್ರಗುಪ್ತರು ಆಡಿದ ಮಾತನ್ನೆಲ್ಲ ಕಪಿಲ ಗೋವುಗಳು ಕೇಳುತ್ತೆ. ಅವರು ಅಲ್ಲಿ ಮಾತಾಡ್ತಾ ಹೋಗ್ತಾಯಿರ್ತಾರೆ ಚಿತ್ರಗುಪ್ತರುಗಳ. ಪಾಪ ನಾಳೆ ಬೆಳಿಗ್ಗೆ ಅಷ್ಟರಾಗಿ ಗಂಡನ ಆಯುಷ್ ಹೊಟ್ಟೋಗುತ್ತೆ, ಯಮಧರ್ಮರಾಜ ತೊಗೊಂಡು ಹೋಗ್ತಾನೆ, ಇವತ್ತೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಅದನ್ನು ಈ ಕಪಿಲ ಗೋವುಗಳಿಗೆ ಕೇಳಿಬಿಡುತ್ತೆ. ಕಿವಿ ಕೇಳಿಸ್ಕೊಂಡು ಅದುಗಳು ದುಃಖಿತರಾಗಿರ್ತಾರೆ. ಆ ಕಪಿಲ ಗೋವುಗಳು ಅದರೆಲ್ಲ ಮಾತಾಡ್ಕೊತಾ ಇರ್ತಾರೆ ಒಬ್ಬರೊಬ್ಬರು. ಹೀಗೆ ನಡೀತಾ ಪಾಪ ನಾಳೆ ಇವಳಿಗೆ ಗಂಡಗೆ ಮೃತ್ಯು ಅದೇ ಹಾಗೆ ಅಂತ ತುಂಬ ದುಃಖ ಪಡ್ತಾ ಇರ್ತಾರೆ. ಅದನ್ನೇ ಇವಳು ಕೇಳಿಬಿಡ್ತಾಳೆ. ಆ ಮನೆ ಯಜಮಾನತೆ ಕೇಳಿ ಇದಕ್ಕೆ ಏನು ಪರಿಹಾರ ಅಂದರೆ, ಆ ಕಪಿಲ ಗೋವು ಸೆಗಣಿ ಬಂದು ತುಂಬ ವಸತ್ತಿಂತ ಅದನ್ನು ಹಾಕಿ ಸಾರಿಸಿ ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ತಲಿಗೆ ಪೂಜೆ ಮಾಡಿದೆ ಅಂದರೆ ಹೊಸ್ತಲು ಪೂಜೆಯಿಂದ ಒಳಗೆ ದಾರು ದುರ್ದೇವತೆಗಳ ಒಳಗೆ ಬರ್ಲಕ್ಕಿಲ್ಲಂಗೆ ಆಗತ್ತಂತೆ. ಹಾಗೆ ಇವಳು ಏನು ಮಾಡಿದ್ದಾಳೆ, ಬೆಳಗ್ಗೆ ಬೇಗ ಎದ್ದು ಸೂರ್ಯ ಉದಯಕ್ಕೆ ಮುಂಚೆ ಪ್ರಾತಃ ಕಾಲದಲ್ಲಿ ಎದ್ದು ಹೊಸ್ತಲು ಸಾರಿಸಿ ರಂಗೋಲಿ ಕೆಮ್ಮಣ್ಣು ಇದೆಲ್ಲ ಮಾಡಿ ಅರಿಶಿನ ಪೂಜೆಗಳೆಲ್ಲ ಮಾಡಿ ಭಾಳ ಚೆನ್ನಾಗಿ ಮನೆನ ಸ್ವಚ್ಛವಾಗಿ ಇಟ್ಕೊಂಡಿರ್ತಾಳೆ. ಅಲ್ಲಿಂದ ಯಮದೂತರುಗಳು ಬಂದು ಒಳಗೆ ಬರಬೇಕು ಅಂತ ನೋಡ್ರೆ ಅವರಿಂದ ಒಳಗೆ ಹೊಸ್ತಲು ದಾಟಿ ಒಳಗೆ ಬರಲಿಕ್ಕಾಗಲಂತೆ. ಅಷ್ಟೊಂದು ಒಂದು ಅದಕ್ಕೆ ಮಹತ್ವ ಅಂತಾರೆ. ಹೊಸ್ತಲು ಪೂಜೆಗೆ ಅಷ್ಟು ಮಹತ್ವ ಹೇಳ್ತಾರೆ. ಇದರಲ್ಲಿ 5 ತನೆ ಪಡೆದರು. 5 ತನೆ ಅಂದರೆ ಮುತ್ತೈದೆ ಅಂತ. ಮುತ್ತು 5 ಎಂಥ ಮುತ್ತು 5 ಅಂದರೆ ಅರಿಶಿನ ಕುಂಕುಮ ಹೂವು ಕಿಮಿ ಓಲೆ ಮೂಗುಬೆಟ್ಟು ಇದೆಲ್ಲ 5 ಮುತ್ತು 5 ಅಂತಾರೆ. ಮುತ್ತೈದು ತನೆ ಪಡೆದರು ಅಂತ ಹೇಳ್ತಾರೆ. ಹಾಗೆ ದೇಶ ಒಳಗೆ ಒಬ್ಬರೊಬ್ಬರು ಅವರವರು ಪತಿನ ಕಾಪಾಡಬೇಕು ಅಂತ ಹಿಂಗೆ ಸ್ವಧರ್ಮನೆಲ್ಲ ಮಾಡಿಕೊಂಡು ಅವರೆಲ್ಲ ಮಾಡಿರೋ ಕಾಲಕ್ಕೆ ನೀನು ಕರುಣಾಬ್ಧಿ ಆದ್ಕೊಂಡು ನೀವು ಅವ್ರನ್ನೆಲ್ಲ ಕಾಪಾಡಿದೆ. ಹಾಗೆ ಒಂದು ಸಣ್ಣ ಹುಡುಗಿ ಇವಳು ಪಾಪ, ಅವಳಿಗೆ ಏನು ಸುಖಪಟ್ಟಳು, ಅವಳಿಗೆ ಏನೇ ತಿಳಿದೆ ಅವಳಿಗೆ ಅವಳು ಗಂಡನ ತಂದು ಕೊಡು ಅಂಥೇಳಿ ಅವಳು ಸಾರ್ಬಾಯಿ ವಿಜಯದಾಸರು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ನೀನು ಅಬ್ಬರದ ದೈವ ಅಂದರೆ ಎಲ್ಲರಿಗಿಂತ ಶ್ರೇಷ್ಠ ನೀನು, ಹರಿ ಸರ್ವೋತ್ತಮ ನೀನು ಅಂಥ ವಿಜಯ ವಿಠಲ ನಾ ಈ ಮಾತನ್ನು ಕೇಳಿಸಿ ಬಂದು ಅವಳನ್ನ ಕಾಪಾಡಪ್ಪ ಹಾಗೆ ಅಂತ ಕೇಳಿಕೊಂಬ ಉಗಾಭಾಗ. ಈ ಉಗಾಭಾಗ ಅಂತ ನಮಗೇನಾಗತ್ತೆ, ನಮಗೆ ಮುತ್ತೈತನೂ ಬರುತ್ತೆ, ಮನೊಳಗೆ ಏನಾರು ಅಪಮೃತ್ಯು ಅಂಥ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಇದನ್ನು ಶ್ರವಣ ಮನನ ಮಾಡಿದೆ ಅಂದರೆ ಮನೆ ಕೂಡ ಸಂತೋಷವಾಗುತ್ತೆ ಎಂಬುದು ಇದು ವಿಜಯದಾಸ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲರೂ ಹೇಳಿ ನಾವು ಇದರ ಸುಖ ಲಾಭವನ್ನು ಅಧ್ಯಾತ್ಮ ಲಾಭವನ್ನು ಪಡೆಯೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣೆ. ಒಬ್ಬ ಸತಿ ಪತಿಗಾಗಿ ಮುನಿಯ ಶಾಪವ ಧರಿಸಿ ಅಬ್ಜಭಾಧವನ ನಿಲ್ಲಿಸಿದಳು ನೋಡ. ಒಬ್ಬ ಸತಿ ಪತಿಗಾಗಿ ಮುನಿಯ ಶಾಪವ ಧರಿಸಿ ಅಬ್ಜ ಬಾಂಧವನ ನಿಲ್ಲಿಸಿದಳು ನೋಡ. ಒಬ್ಬ ಸತಿ ಪತಿಗಾಗಿ ಧರ್ಮನ ಸಭೆಯ ಸಾರಿ ನಿಬ್ಬರದಿ ಪ್ರಾಣವನು ಪಡೆದಳು ನೋಡ. ಒಬ್ಬ ಸತಿ ಪತಿಗಾಗಿ ಧರ್ಮನ ಸಭೆಯ ಸಾರಿ ನಿಬ್ಬರದಿ ಪ್ರಾಣವನು ಪಡೆದಳು ನೋಡ. ಒಬ್ಬ ಸತಿ ಪತಿಗಾಗಿ ಚಿತ್ರಗುಪ್ತರಾಡಿದ ಶಬ್ದಲಾಲಿಸಿ 5 ತನ ಪಡೆದಳು. ಒಬ್ಬ ಸತಿ ಪತಿಗಾಗಿ ಚಿತ್ರಗುಪ್ತರಾಡಿದ ಶಬ್ದಲಾಲಿಸಿ 5 ತನ ಪಡೆದಳು. ಊರ್ಬಿಯೋಳ್ ಈ ಪರಿ ಸತಿಯರ ಸ್ವಧರ್ಮ ನಿಬ್ಬಿಡೆಯಾಗಿದೆ ನಿನ್ನ ದಯದೇ. ಊರ್ಬಿಯೋಳ್ ಈ ಪರಿ ಸತಿಯರ ಸ್ವಧರ್ಮ ನಿಬ್ಬಿಡೆಯಾಗಿದೆ ನಿನ್ನ ದಯದೇ ಅಬ್ಜನಾಭನೆ ಇವನ ಮೇಲೆ ದಯಮಾಡು ಕರುಣಾಬ್ಧಿಗೆ. ಅಬ್ಜನಾಭನೆ ಇವನ ಮೇಲೆ ದಯಮಾಡು ಕರುಣಾಬ್ಧಿಯೇ. ಉಪೇಕ್ಷೆ ಮಾಡದಲೇ
ಮಾಡದಲೆ. ಅಬ್ಬರದ ದೈವ ಸಿರಿ ವಿಜಯ ವಿಠ್ಠಲರೇಯ, ಅಬ್ಬರದ ದೈವ ಸಿರಿ ವಿಜಯ ವಿಠ್ಠಲರೇಯ. ಲಬ್ಧವಾಗಲಿ ಬೇಡಿದವನ ಅಭಯವು, ಅಬ್ಬರದ ದೈವ ಸಿರಿ ವಿಜಯ ವಿಠ್ಠಲರೇಯ. ಲಬ್ಧವಾಗಲಿ ಬೇಡಿದವನ ಅಭಯವು, ಬೇಡಿದವನ ಅಭಯವೋ.